ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು 44 ಸೈಜ್ ಅಂತಂದರೆ 10.5 11 ಇಂಚ್ ಇರೋರಿಗೆ ಅಂದರೆ ಚೆಸ್ಟ್ ಪಾಯಿಂಟ್ ಅಷ್ಟಿರೋರಿಗೆ ಯಾವ ಥರ ಕಟ್ ಮಾಡಬೇಕು ಬ್ಲೌಸ್ನ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಮ್ದು ಇವ್ರದ್ದು 10.5 ಅಂದ್ಕೊಳ್ತೀನಿ, 10.5 ಇಲ್ಲ 11. ಅವ್ರಿಗೆ ಬಂದು ಚೆಸ್ಟ್ ಪಾಯಿಂಟಲ್ಲಿ ಎಷ್ಟು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 2 ಇಂಚನ್ನ ಆ್ಯಡ್ ಮಾಡಿದಾಗ 12.5 ಆಗುತ್ತೆ. 12.5 ನೀವು ಚೆಸ್ಟನ್ನು ತೊಗೊಳ್ಬೇಕಾಗುತ್ತೆ. ಅದು ಬಿಟ್ಟು ಅದಾದಮೇಲೆ ನೋಡಿ ನಾನು ಇಲ್ಲಿ ಬಂದು ಒಂದು 1/4 ಇಂಚಷ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ತಗೊಳ್ತೀನಿ. ಇದು ಕಂಪಲ್ಸರಿ ನಾನು ತಗೊಳ್ತೀನಿ. ಅದಾದಮೇಲೆ ಇವ್ರದ್ದು 10.5 ಇಂಚ್ ಇದೆ. 10.5 ಇಂದ 11 ಇಂಚ್ ಇವ್ರದ್ದು 44 ಸೈಜ್ ಅಂತಂದರೆ 43 ಇಲ್ಲ 44 ಇರುತ್ತೆ ಇವ್ರಿಗೆ. ಫಸ್ಟ್ ಇಲ್ಲಿ ಬಂದು ಒಂದು 1/4 ಇಂಚಿನ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಕ್ಲೋಸ್ ಸೈಡು. ಇದಾದಮೇಲೆ ಅವ್ರದ್ದು ಚೆಸ್ಟ್ ನೋಡ್ಕೊಳ್ಳಿ, ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ. ನೀವು ಹೂಕ್ ಕಡೆಯಿಂದ ತಗೊಳ್ಳಿ, ಓಕೆನಾ. ಹೂಕ್ ಕಡೆಯಿಂದ ತಗೊಂಡ್ರು ಇವಾಗ 10.5 ಬರುತ್ತೆ. ಅದು ಬಿಟ್ಟು ನಾನು ಶೋಲ್ಡರ್ ಬಂದು ಇವ್ರದ್ದು ಎಷ್ಟಿದೆ ಅಂತಂದರೆ ನಾನು ಆಲ್ರೆಡಿ ಬ್ಯಾಕ್ ಸೈಡ್ ನಾನು ಕಟ್ ಮಾಡಿದ್ದೀನಿ. ಇದ್ರದ್ದು ವಿಡಿಯೋ ಬಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬ್ಯಾಕ್ ಸೈಡ್ ಯಾವ ಥರ ಕಟ್ ಮಾಡೋದು ಅಂತ. ಅದನ್ನು ಹೋಗಿ ನೋಡದೇ ಇರೋರು ನೋಡ್ಕೊಂಡು ಬನ್ನಿ, ನಿಮಗೆ ಫುಲ್ ಗೊತ್ತಾಗುತ್ತೆ. ಅದು ಡಿಸೈನರ್ ಬ್ಲೌಸ್ ಕಟ್ಟಿಂಗದು ಕೂಡ ತೋರಿಸಿದ್ದೀನಿ. ಹಾಗೆ ಬೋಟ್ ನೆಕ್ಕು ಕೂಡ 44 ಸೈಜ್ ಇರೋರಿಗೆ ಯಾವ ಥರ ಹಾಕ್ಕೋಬೇಕು ಅಂತಲೂ ಹೇಳಿದ್ದೀನಿ. ಅವ್ರದ್ದು ಚೆಸ್ಟು ಹಾಗೆ ಆರ್ಮ್ ರೌಂಡು ಮತ್ತು ಶೋಲ್ಡರ್ ಎಲ್ಲ ಎಷ್ಟಿರಬೇಕು ಅಂತಲೂ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಅದನ್ನು ಕಟ್ ಮಾಡ್ಕೊಂಡಿರೋದನ್ನ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿರೋದನ್ನ ನಾನು ಇಲ್ಲಿ ಹಾಗೇ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಈ ಲೈನಿಂಗ್ ಮೇಲೆ ನೋಡಿ ಹೆಂಗೆ ಪ್ಲೇಸ್ ಮಾಡಿದ್ದೀನಿ ಅಂತ ನೋಡಿ. ಆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಿಟ್ಟು ನಾನು ಪ್ಲೇಸ್ ಮಾಡಿದ್ದೀನಿ. ಅದನ್ನು ಬಿಟ್ಟು ನೋಡಿ ಇನ್ನೂ ಒಂದು ಎಕ್ಸ್ಟ್ರಾ 1/4 ಇಂಚನ್ನ ತಗೊಳ್ತಾ ಇದ್ದೀನಿ. ಏನಕ್ಕಂತಂದರೆ ಅದು ನನಗೆ ಡಾಟ್ಗೆ ಬೇಕೇ ಬೇಕು. ಆ ಡಾಟ್ಗೆ ಇಲ್ಲಿ ನೀವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆಲ್ಲ ತಗೊಂಡಿಲ್ಲ ಅಂತಂದರೆ ನಿಮಗೆ ಬ್ಲೌಸ್ ಒಂದು ಚೆಸ್ಟ್ ಹತ್ರ ಬಂದು ಟೈಟ್ ಆಗೋ ಚಾನ್ಸ್ ಇರುತ್ತೆ. ಆ ಟೈಟನ್ನ ನಾವು ಅವಾಯ್ಡ್ ಮಾಡ್ಬೇಕಂತಂದರೆ ನೀವು ತಗೊಳ್ಳೇಬೇಕು. ಇಲ್ಲಿ ನೋಡಿ ಶೋಲ್ಡರ್ ಎಷ್ಟಿದೆಯೋ ಅದನ್ನು ನಾನು ತಗೊಳ್ತೀನಿ. ಸೆಕೆಂಡ್ ಲೈನ್ಗೆ ತಗೊಂಡು ಫುಲ್ ನಾನು ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದು ನನಗೆ ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ಕೂಡ ತೊಗೊಬಿಡ್ತೀನಿ. ಇದೆಲ್ಲ ನೀವು ತೊಗೊಳ್ಲೇಬೇಕು ಬ್ಲೌಸ್ ಅಂತ ಮಾರ್ಕ್ ಮಾಡಿದಾಗ, ಇಲ್ಲಾಂದರೆ ಬ್ಲೌಸ್ ಲೆಂತ್ ಕಮ್ಮಿ ಆಗಿಬಿಡ್ಬಹುದು, ಇಲ್ಲ ಚೆಸ್ಟ್ ಹತ್ರ ಬಂದು ಟೈಟ್ ಆಗ್ಬೋದು. ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಎಕ್ಸ್ಟ್ರಾಸ್ ಎಲ್ಲ ಸ್ವಲ್ಪ ತೊಗೊಳ್ಬೇಕಾಗುತ್ತೆ. ಫ್ರಂಟಿಗೆ ಬಂದು 6.5 ತೊಗೊಳ್ತಾ ಇದ್ದೀನಿ. 6.5 ತೊಗೊಂಡು ಇಲ್ಲೊಂದು ಶೇಪ್ ಕೊಡ್ತೀನಿ ನಾನು. ನಿಮಗೆ ಶೇಪ್ ಯಾವ್ದು ಇಷ್ಟನೋ ಅದು ತೊಗೊಳ್ಳಿ. ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇಲ್ಲೊಂದು ಸ್ವೀಟ್ ಹಾರ್ಟ್ ನೆಕ್ ಆ ಥರ ತೊಗೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಸ್ವೀಟ್ ಹಾರ್ಟ್ ಆದರೂ ತೊಗೊಳ್ಳಿ, ಇಲ್ಲ ನೀವು ರೌಂಡ್ ಆದರೂ ತೊಗೋಬೋದು. ಸ್ವೀಟ್ ಹಾರ್ಟ್ ಆರ್ ರೌಂಡ್ ನಿಮ್ಮ ಚಾಯ್ಸ್. ನಾನು ಸ್ವೀಟ್ ಹಾರ್ಟ್ ಥರ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸ್ವೀಟ್ ಹಾರ್ಟ್ ನೆಕ್ಕು ಅಂತಾರೆ. ಆಮೇಲೆ ಇವ್ರದ್ದು ಬಂದು ಅಪೆಕ್ಸ್ ಪಾಯಿಂಟ್ ನೋಡ್ಕೊಳ್ಳಿ. ಅಪೆಕ್ಸ್ ಪಾಯಿಂಟ್ ಬಂದು 10.5 ಇವ್ರಿಗೆ. 10.5 ಇಂಚಿಂದ 11 ಇಂಚ್ ಇರುತ್ತೆ. ಅವರು ಕಸ್ಟಮರ್ ಬ್ಲೌಸಲ್ಲಿ ಬಂದು ಎಷ್ಟಿದೆ ಅಂತಂದರೆ 12 ಇಂಚ್ ಆ ಥರ ಇದೆ. ಬಟ್ 10.5 ಇಂದ 11 ಇಂಚ್ವರೆಗೂ ನಾವು ತೊಗೊಂಡ್ರೆ ಸಾಕು. ಹಾಗೆ ಬಸ್ಟ್ ಬಿಡ್ತು ಬಂದು 4.5 ಇಂಚು. ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಎಷ್ಟಿದೆ ಅಂತ ನೋಡಿ. ಈ ಪಾಯಿಂಟು ಇಲ್ಲಿಂದ ನೋಡ್ಕೊಳ್ಳಿ. ನಾನು ಯಾವತ್ತೂ ಅಷ್ಟೇ ಇಲ್ಲಿಂದ ನೋಡ್ಕೊಬೇಕು ನೋಡಿ. 4.5 ಇಂಚಿದೆ. ನೀವು ಬಸ್ಟ್ ಬಿಡ್ತು ತೊಗೊಳ್ತೀರಾ ಬ್ಲೌಸಲ್ಲಿ ಅಂತಂದರೆ ಅಲ್ಲಿಂದ ನೋಡ್ಕೊಳ್ಳಿ, ಕೆಳಗಡೆ ನೋಡ್ಕೊಳ್ಳೋಕೆ ಹೋಗ್ಬೇಡಿ, ಮೇಲೆಯಿಂದನೇ ನೋಡ್ಕೋಬೇಕು ಆ ಪೋರ್ಷನನ್ನು. 4.5 ಇಂಚಿದೆ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಸೇಮ್ 4.5 ಇಂಚನ್ನ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಲೈನ್ ಅನ್ನೋದನ್ನ ಹಾಕ್ಕೊಳ್ಳಿ. ಇದು ಡಾಟ್ ಲೆಂತ್ ಆಗುತ್ತೆ. ಇದೇ ಕಾನ್ಸೆಪ್ಟ್ ನೀವೆಲ್ಲದಕ್ಕೆ ಯೂಸ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಬಂದು ನಾವು ಒಂದು 1/2 ಇಂಚಷ್ಟು ನಾನು ಒಳಗಡೆ ಬರ್ತೀನಿ. ಇದು ಕಂಪಲ್ಸರಿ ನೀವೆಲ್ಲ ಬ್ಲೌಸ್ಗೂ ತೊಗೊಳ್ಲೇಬೇಕು, ಇಲ್ಲಂತಂದರೆ ಬ್ಲೌಸ್ ಪರ್ಫೆಕ್ಟಾಗಿ ಬರಲ್ಲ. ಹಂಗಾಗಿ ಡ್ರೆಸ್ಗಾದರೂ ಓಕೆ, ಬಟ್ ಬ್ಲೌಸ್ಗೆ ನಾವು ಕಂಪಲ್ಸರಿ ತೊಗೊಳ್ಬೇಕಾಗುತ್ತೆ. ಇದಿಷ್ಟು ಆದಮೇಲೆ ನಾನು ಇಲ್ಲೊಂದು ಲೈನ್ ಅನ್ನೋದನ್ನ ಹಾಕೋತೀನಿ. ನೀವು 4 ಡಾಟ್ ಮಾಡ್ತೀರಾ 3 ಡಾಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಚೆಸ್ಟ್ ಎಲ್ಲ ದಪ್ಪ ಇರೋರಿಗೆ ನೀವು ಬಂದು 4 ಡಾಟೇ ಮಾಡಿ. ಅಪ್ಪರ್ ಬಾಡಿ ಆಮೇಲೆ ಅದೇ ಚೆಸ್ಟ್ ಪಾಯಿಂಟು ಅಂದರೆ ಮಿಡಲ್ ಚೆಸ್ಟ್ ಎಲ್ಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಳಿ. 4 ಡಾಟ್ ಮಾಡಬೇಕಾ 3 ಡಾಟ್ ಮಾಡಬೇಕಾ ಅನ್ನೋದ್ರ ಮೇಲೆ ಡಿಪೆಂಡು. ನೋಡಿ ಈ ಡಾಟ್ ಅನ್ನೋದು ನಮಗೆ 1/4 ಇಂಚ್ ಅಷ್ಟೇ ಇದೆ. ಅದೇನು ಕೊಟ್ಟಿದ್ದಾರೆ ಅದನ್ನೇ ನಾನು ಇಲ್ಲಿ ಕೂಡ ತಗೊಳ್ತೀನಿ. 1/4 ಇಂಚಿದೆ. ಸೇಮ್ 1/4 ಒಂದು ಲೈನ್ ಅನ್ನೋದನ್ನ ಹಾಕೊಳ್ಳೋಣ. ಇವಾಗ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ 2 ಇಂಚ್ ತಗೊಳ್ತೀನಿ. ಇಲ್ಲಿಂದ 3.5 ಅಲ್ವಾ, 3.5 ಎಷ್ಟು ಬ್ಯಾಲೆನ್ಸ್ ಇದೆ ನೋಡ್ಕೊಳ್ಳಿ. 3.5 4.5 5.5 6.5 7 8.5 9 ಇಂಚಿಗೆ ಅವ್ರದ್ದು ವೇಸ್ಟ್ ಬಂದು 9 ಇಂಚಿದೆ. ಇಲ್ಲಿಂದ 1 ಇಂಚ್ ಅಷ್ಟೇ ತಗೊಳ್ತೀನಿ ನಾನು.
ಇಲ್ಲಿಂದ 2 ಇಂಚ್, ಆ ಕಡೆಯಿಂದ 1 ಇಂಚು ಸಾಕು. ಅವ್ರಿಗೆ ಪರ್ಫೆಕ್ಟಾಗಿ ಬರುತ್ತೆ. ಶೇಪ್ ನೋಡಿ ಕರೆಕ್ಟಾಗಿ ಬಂತು. ನಾನು 4th ಡಾಟೇ ಮಾಡ್ತಾ ಇರೋದ್ರಲ್ಲಿ 4 ಡಾಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇದು ಬಂದು ಇಲ್ಲಿಂದ 1.5 ಇಂಚ್ ನಿಮಗೆ ಒಂದು ಡಿಸ್ಟೆನ್ಸ್ ಕೊಡಿ ಅವ್ರಿಗೆ. ಬಸ್ಟ್ ರೌಂಡು. ಹಾಗೆ ಇದೆರಡಕ್ಕೂ ಮಿಡಲ್ ಪಾಯಿಂಟ್ ನೋಡ್ಕೊಳ್ಳಿ. ಮಿಡಲ್ ಪಾಯಿಂಟ್ ನೋಡಿಕೊಂಡು ಎಷ್ಟು ಬರುತ್ತೆ ಅಂತಂದರೆ 3.5 ಇಂಚ್. ಈ ಕಡೆಯಿಂದನೇ ನೋಡ್ಕೊಳ್ಳಿ. 3.5 ಇಂಚ್ ಎಲ್ಲಿ ಬರುತ್ತೋ ಅಲ್ಲಿಂದ ಈ ಲೈನ್ಗೂ ಕೂಡ ತೊಗೋಬೋದು. ಬಟ್ ತುಂಬ ಶಾರ್ಪ್ ಪಾಯಿಂಟ್ ಅನ್ನೋದು ಬೇಡ. ತುಂಬ ಶಾರ್ಪಾಗಿ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಹಳೆ ಫಿಲಮಲ್ಲೆಲ್ಲ ಬಂದು ನೀವು ಬ್ಲೌಸಸ್ ನೋಡಿರ್ತೀರ, ತುಂಬ ಶಾರ್ಪಾಗಿ ಕೊಟ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಇವಾಗೆಲ್ಲ ನಾವು ಹಾಕೋದಿಲ್ಲಲ್ಲ. ತುಂಬ ಶಾರ್ಪ್ ಪಾಯಿಂಟ್ ಯಾರು ಹಾಕೋದಿಲ್ಲ. ಅದಕ್ಕಾಗಿಯೇ ಈ ಥರ ತಗೊಳ್ಳಿ. ಇವಾಗ ನೋಡಿ ಫುಲ್ ಮಾರ್ಕಿಂಗ್ ಆಗಿದೆ ಇದು. ನಾನು ಫುಲ್ ಕಟ್ ಮಾಡಿ ತಗೋಬಿಡ್ತೀನಿ ಇವಾಗ. ಆಲ್ರೆಡಿ ಕ್ರಾಸ್ ಬೆಲ್ಟ್ ಹೆಂಗೆ ಕಟ್ ಮಾಡಬೇಕು ಅಂತ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಅದು ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ. ಕ್ರಾಸ್ ಬೆಲ್ಟ್ ಸ್ಟಿಚಿಂಗು ಕೂಡ ನಾನು ತೋರಿಸಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಳಿ ನೋಡಿಲ್ಲ ಅಂತಂದರೆ. ಯಾಕಂತಂದರೆ ಯಾವಾಗೂ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ತುಂಬ ಬೋರಿಂಗ್ ಅನಿಸ್ಬಿಡುತ್ತೆ ಪದೇ ಪದೇ. ಅದಕ್ಕೇ ಇನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಕೆಲವೊಂದು ಐಟಮ್ಸ್ ಎಲ್ಲ ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ದೀನಿ. ನಿಮಗೆ ಎಷ್ಟು ಕಾಸ್ಟ್ ಬಿಡುತ್ತೆ ಚಿಕ್ಕಪೇಟೆಯಲ್ಲಿ ಅಂತ ಕೂಡ ನಾನು ಹೇಳ್ತೀನಿ. ಅದೊಂದು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚಿಕ್ಕಪೇಟೆಯಲ್ಲಿ ನಾನು ತೊಗೊಂಬಂದಿರೋ ಮೆಟೀರಿಯಲ್ಸ್ ಐಟಮ್ಸ್ ಎಲ್ಲ ನಾನು ನೀಟಾಗಿ ಕಟ್ ಮಾಡಿ ತಗೊಳ್ಳಿ. ಇದನ್ನು ಫ್ರಂಟ್ ಪಾರ್ಟ್ ನಮ್ಗೆ ಇವಾಗ ಸಿಕ್ತು. ಕಂಪ್ಲೀಟ್ ಕಟಿಂಗ್ ಆಗಿದೆ ಇದು. ಆಮೇಲೆ ನಾನು ನೆಕ್ ಬಂದು ನಾನು ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಇದಿಷ್ಟು ನಾನು ಲೆಸ್ ಮಾಡ್ತೀನಿ. ಇದರಲ್ಲಿ ಕ್ರಾಸ್ ಬೆಲ್ಟ್ಗೆ ಲೆಸ್ ಮಾಡಿನೇ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಬಂದು ನಾನು ಕ್ರಾಸ್ ಬೆಲ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಪೋರ್ಷನ್ ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ನಾನು ಇದನ್ನು ಮೆಜರ್ಮೆಂಟ್ ಮಾಡಿದೆ ನಾನು ಯಾವಾಗೂ ಕ್ರಾಸ್ ಬೆಲ್ಟ್ನ ಕಟ್ ಮಾಡೋದು. ಅದಕ್ಕೆ ಇದನ್ನ ತೆಗೆದು ಸಪ್ರೇಟಾಗಿ ಇಟ್ಕೊಳ್ತೀನಿ. ಇದಾದ್ಮೇಲೆ ನನಗೆ ನೋಡಿ ಇವಾಗ ಸ್ಲೀವ್ ಕಟ್ ಮಾಡಬೇಕು. ನಾನು ಸ್ಲೀವ್ಗೆ ಇಷ್ಟು ಲೆಂತ್ ವೈಸೇ ಹಾಕ್ಕೊತೀನಿ ನಾನು ಯಾವಾಗ ಅಷ್ಟೇ ಸ್ಲೀವು. ಇವಾಗ ನನಗೆ ಸ್ಲೀವ್ ಅವ್ರ ಮೆಜರ್ಮೆಂಟ್ಗೆ ಕಡಿಮೆ ಸಿಗ್ತಾ ಇದೆ. ಹಂಗಾಗಿ ನಾನು ಫಸ್ಟು ಒಂದು ಸ್ಲೀವ್ ಅನ್ನೋದನ್ನ ಕಟ್ ಮಾಡ್ಕೊಳ್ತೀನಿ ಪರ್ಫೆಕ್ಟಾಗಿ. ಒಂದು ಸ್ಲೀವ್ ಪರ್ಫೆಕ್ಟಾಗಿ ಇತ್ತಂದರೆ ಆಮೇಲೆ ಇನ್ನೊಂದು ಸ್ಲೀವ್ನ ನಾನು ಆರಾಮಾಗಿ ಪೀಸಸ್ ಜಾಯಿನ್ ಮಾಡಿ ಕಟ್ ಮಾಡ್ಕೊಬಿಡ್ತೀನಿ. ಇವಾಗ ಜಸ್ಟ್ ಒಂದು ಸ್ಲೀವ್ನ ನಾನು ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಸ್ಲೀವ್ ಹೆಂಗೆ ಮಾರ್ಕಿಂಗ್ ಮಾಡಿದೆ ಅಂತಂದರೆ ನಾನು ರೆಡಿದು ಅವ್ರದ್ದು ಬ್ಲೌಸ್ ಕೊಟ್ಟಿದ್ದಾರಲ್ವ, ಅದು ಆ್ಯಸ್ ಇಟ್ ಈಸ್ ಹೆಂಗಿತ್ತೋ ಹಂಗೆ ಇಟ್ಟನ್ನ ಕಟ್ ಮಾಡಿದ್ದೀನಿ. ಆ ರೆಡಿ ಬ್ಲೌಸ್ನ ಹೆಂಗಿಟ್ಟು ಕಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟು. ಬ್ಲೌಸ್ ಮೆಜರ್ಮೆಂಟು ಕೆಲವ್ರಿಗೆಲ್ಲ ಮೆಜರ್ಮೆಂಟ್ ತೊಗೊಳಕ್ಕೆ ಅಷ್ಟು ಬರಲ್ಲ. ರೆಡಿ ಬ್ಲೌಸ್ನ ಹೆಂಗಿಟ್ಟು ಕಟ್ ಮಾಡಬೇಕು ಅಂತಲೂ ಹೇಳ್ತೀನಿ. ನೋಡಿ ನಾನು ಈ ಥರ ಸ್ಲೀವ್ನ ಬ್ಯಾಕ್ ಪಾರ್ಟ್ ಹಾಕಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಒಂದು ಸ್ಲೀವ್ ಆ್ಯಸ್ ಇಟ್ ಈಸ್ ಅಲ್ಲಿಂದ 1.5, ಇಲ್ಲಿಂದ ಒಂದು ಸ್ಟಿಚಿಂಗ್ ಮಾರ್ಜಿನು, ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನು ಎಲ್ಲ ತಗೊಂಡಿದ್ದೀನಿ. ಎಲ್ಲ ತಗೊಂಡು ನೋಡಿ ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಳಿ. ಸೆಂಟರ್ ಪಾಯಿಂಟ್ ಅಲ್ಲ, ಅದು ಸ್ಟಿಚಿಂಗ್ ಲೈನ್ ಬಂದು ಕಟ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಬ್ಲೌಸ್ನೇ ಇಟ್ಟು ಮಾಡಿಕೊಂಡ್ರೆ ಆ್ಯಸ್ ಇಟ್ ಈಸ್ ಅವ್ರ ಮೆಜರ್ಮೆಂಟೇ ಬಂದುಬಿಡುತ್ತೆ. ನೋಡಿ ಇವಾಗ ನನಗೆ ಇಲ್ಲಿ ಬಂದು ನನಗೆ ಸಿಗಲಿಲ್ಲ, ತುಂಬಾ ಚಿಕ್ಕದಾಯಿತು. ಇವಾಗ ಸ್ಲೀವ್ಗೆ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಪ್ಯಾಚಸ್ನ ಕೊಟ್ಕೊಳ್ತೀನಿ. ಇಲ್ಲ ಈ ಥರ ನೀವು ಕೆಳಗಡೆ ಆದರೂ ಬಟ್ಟೆ ಕೊಡ್ಬೋದು. ಇದು ಲೈನಿಂಗ್ ಆಗಿರೋದ್ರಿಂದ ಎಲ್ಲ ಒಳಗಡೆ ಹೊಟ್ಟೋಗುತ್ತೆ, ಕೊಡಬಹುದು. ಇಲ್ವಾ ಇನ್ನೊಂದು ಥರನೂ ಕೂಡ ಎಕ್ಸ್ಟ್ರಾ ಪೀಸು ಕೊಟ್ಟು ಕೂಡ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ ಅಂತಂದರೆ ನೋಡ್ಕೊಳ್ತೀನಿ ನನಗೆ ಎಲ್ಲಿ ಪರ್ಫೆಕ್ಟಾಗಿ ಎಲ್ಲಿ ಸಿಗುತ್ತೆ ಬಟ್ಟೆ ಅಂತ ನೋಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಳ್ತೀನಿ. ಇವಾಗ ಬಂದು ನಾನು ಹಾಗೆ ಇಲ್ಲಿ ಫ್ರಂಟ್ ಪಾರ್ಟು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚು ನಾವು ಫ್ರಂಟಲ್ಲಿ ತೆಗೆದ್ವಲ್ಲ ಅದನ್ನು ಕೂಡ ಲೆಸ್ ಮಾಡಿ ಇಲ್ಲಿ ಒಂದು ನಾಚಸ್ ಅನ್ನೋದನ್ನು ಕೊಡಿ. ಇವಾಗ ಸ್ಲೀವ್ ಕಟಿಂಗ್ ಆಯಿತು ನಮ್ಮದು. ಫ್ರಂಟು ಕೂಡ ಆಯಿತು. ನೀವು ನೋಡಿ ಇಲ್ವಾ ನಾವು ರೌಂಡ್ ಕೊಡ್ತೀವಿ ಅಂತಂದರೆ ಈ ಥರ ರೌಂಡು ಕೂಡ ಕೊಟ್ಕೋಬೋದು. ನೀವು ರೌಂಡ್ ಆದರೂ ಕೊಟ್ಕೊಳ್ಳಿ, ಇಲ್ಲ ಸ್ವೀಟ್ ಆರ್ಟ್ ಆದರೂ ಕೊಡಿ, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಆಗಿರುತ್ತೆ. ನಾನು ಸ್ವೀಟ್ ಆರ್ಟೇ ಮಾಡ್ತೀನಿ ಇವ್ರಿಗೆ, ಯಾಕಂದರೆ ತುಂಬ ಬ್ರಾಡ್ ಇರೋದ್ರಿಂದ ಸ್ವೀಟ್ ಆರ್ಟ್ ನೆಕ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೆ 44 ಸೈಜು ಇವ್ರದ್ದು 43 ಇದೆ. ಆ್ಯಕ್ಚುಲಿ 44 ತೊಗೊಂಡು 43 ಇರೋದ್ರಿಂದ ನಾನು 10.5 ಇಂದ 10.25 ಇಂಚಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ ನಾನು ಇವಾಗ ಸ್ಲೀವ್ ನನಗೆ ಬೇಕು ಎಲ್ಲಿ ಕರೆಕ್ಟಾಗಿ ಲೆಂತ್ ವೈಸ್ ತೊಗೊತೀನಿ. ಲೆಂತ್ ವೈಸ್ ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಬ್ಲೌಸಿಗೆ ಬಟ್ಟೆ ಹಾಕೋದು ಕೂಡ ನಿಮಗೆ ಗೊತ್ತಿರಬೇಕು. ಲೆಂತ್ ವೈಸ್ ತೊಗೊಂಡ್ರೆ ನಮಗೆ ಸ್ಲೀವು ಇಲ್ಲಿ ಕೂಡ ರಿಂಗಲ್ಸ್ ಆಗಿರ್ಬೋದು, ಲೂಸ್ ಕೊಡೋದಾಗಿರೋದು ಏನು ಕೂಡ ಬರಲ್ಲ. ಲೆಂತ್ ವೈಸ್ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಲೆಂತ್ ವೈಸ್ ಅಂದ್ರೇನು, ವಿಡ್ತ್ ವೈಸ್ ಅಂದ್ರೇನು, ಬಟ್ಟೆ ಯಾವ ಥರ ಹಾಕೋಬೇಕು
ಚೆಸ್ಟ್ಗೆ ಯಾವ ಥರ ಹಾಕೋಬೇಕು, ಸ್ಲೀವ್ಗೆ ಯಾವ ಥರ ಹಾಕೋಬೇಕು ಅಂತೆಲ್ಲ ಹೇಳ್ತೀನಿ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೇ ಹೇಳ್ತೀನಿ. ಇವಾಗ ನೋಡಿ ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ಕೊತೀನಿ. ಇಲ್ಲಿ ಈ ಥರ ತೊಗೊಂಡ್ರೆ ನನಗೆ ಇಲ್ಲಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ನನಗೆ ಕೆಳಗಡೆ ಆದರೂ ಕೊಟ್ಕೋಬೋದು ನೀವು. ಇಲ್ವಾ ನೋಡಿ ಈ ಥರ ಹಿಂಗೆ ಲೆಂತ್ ವೈಸ್ ನೋಡಿ, ಹಿಂಗೆ ಎಳೆದಾಗ ಲೆಂತ್ ವೈಸ್ ಅಂತಂದರೆ ಬಟ್ಟೆನ ಎಳೆದಾಗ ನಮಗೆ ಎಕ್ಸ್ಪೆಂಡ್ ಆಗಬಾರ್ದು ಸ್ಲೀವ್ಸ್ಗೆಲ್ಲನೂ. ನೋಡಿ ಇಲ್ಲಿ ತಗೊಳ್ತೀನಿ ನಾನು ಕರೆಕ್ಟಾಗಿ. ನೋಡಿ ಇಲ್ಲಿ ತಗೊಂಡಾಗ ಸ್ಲೀವ್ಗೆ ಇನ್ನೊಂದು ಪೀಸ್ ನಾನು ಎಲ್ಲಿ ಕೊಡ್ತೀನಿ ಅಂತಂದರೆ ಎಷ್ಟು ಶಾರ್ಟೇಜ್ ಬರಬಹುದು ನನಗೆ ಸ್ಲೀವ್ಗೆ ಅಂತಂದರೆ ನೋಡಿ ಇಷ್ಟು ಬಟ್ಟೆ ನನಗೆ ಶಾರ್ಟೇಜ್ ಬರ್ತಾ ಇದೆ. ಹಂಗಾಗಿ ನಾನು ಇದನ್ನೇ ಚೂಸ್ ಮಾಡಿಕೊಂಡು ಇಲ್ಲಿ ಬಟ್ಟೆ ಕೊಟ್ಟು ಬಿಡ್ತೀನಿ. ನೋಡಿ ಹಿಂಗೆ ಕೊಟ್ಟಾಗ ನನಗೆ ಸೆಟ್ ಆಗಿಬಿಡುತ್ತೆ. ಇದು ಫಸ್ಟು ನಾನು ಏನು ಮಾಡ್ತೀನಿ, ಕಟಿಂಗ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಫಸ್ಟ್ ಪೀಸ್ ಎಲ್ಲ ಜಾಯಿನ್ ಮಾಡಿ ಆಮೇಲೆ ಕಟಿಂಗ್ ಮಾಡ್ಕೊತೀನಿ ನಾನು. ಜಸ್ಟ್ ಇಷ್ಟು ಮಾತ್ರ ಮಾಡ್ಕೊಳ್ಳಿ ನೀವು. ನಾನು ಕೆಳಗಡೆ ಕೊಡ್ತಾ ಇಲ್ಲ, ಕೆಳಗಡೆ ಕೊಟ್ಟರೆ ಸ್ವಲ್ಪ ಫಿನಿಶಿಂಗಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ. ನಾನು ಸೈಡ್ಗೆ ಕೊಟ್ಕೊಳ್ತೀನಿ. ನೀಟಾಗಿ ಪರ್ಫೆಕ್ಟ್ ಆಗಿದೆ ನೋಡಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ತುಂಬ ಯೂಸ್ಫುಲ್ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೂ ಯಾವುದಾದ್ರೂ ವೀಡಿಯೋಸ್ ಬೇಕು, ನನಗೆ ಈ ಥರ ಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಡೈಲಿ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ವೀಡಿಯೋಗಳೆಲ್ಲ. ಇನ್ನೂ ತುಂಬ ನನಗೆ ಆದಷ್ಟು ಫ್ರೀ ಸಿಕ್ಕಿದಾಗೆಲ್ಲನೂ ವೀಡಿಯೋಸ್ ಮೇಕ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಯೂಸ್ ಇರೋರಿಗೆಲ್ಲರಿಗೂ ಯೂಸ್ ಆಗುತ್ತೆ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದನ್ನು ಬಂದು ನಾನು ಪೀಸ್ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೋಬೇಕು. ಪ್ಯಾಚ್ ವರ್ಕ್ ಬಟ್ಟೆ ಎಲ್ಲ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.